ಹೇಗೆ ವಿಕೃತ ಆಗಿದೆ ಅಂತ ನೋಡಿದ್ಯಲ್ಲ. ನಾವು ಆ ದಾರಿಗೆ ಎಂಟ್ರಿ ಆಗೋಕ್ ಮುಂಚೆನೆ ಅದರಿಂದ ಸಿಗೋ ಸುಖ ಮುಗೀತು. ನನ್ನ ಹೆಸರು ಶಿಹಾನ್ ಅಂತ. ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೀನಿ. ಒಂದು ಸರಳವಾದ ಕಥೆ, ಅದನ್ನ ತುಂಬಾ ಸುಂದರವಾಗಿ ತೋರಿಸಿರೋದು ಡೈರೆಕ್ಟರ್. ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಕಾರಣ ಆಗಿರುವಂತದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು. ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್, ಒಂದು ಸಣ್ಣ ಪ್ರಯತ್ನ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಒಬ್ಬ ಹುಡುಗ ಆಗಿದ್ದವನು, ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಕಥೆ. ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ತಲೆಬಾಗಿದ್ದೇನೆ. ಈ ಚಿತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮಣಿ ಕಾರ್ತಿಕೇಯನ್ ರವರಿಗೆ ಚಾಲೆಂಜ್ ಆಗಿತ್ತು. ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಕೊಡಬೇಕೇ ಬೇಕು, ಇಲ್ಲ ಅಂತಾದ್ರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರ ಸಪೋರ್ಟ್ ಇದ್ರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂದಿರುವ ಎಲ್ರಿಗೂ ನಮಸ್ಕಾರ ಅಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶೈಲಶ್ರೀ ಮುಲ್ಕಿ. ಆದ್ರೆ ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ ನ ರೋಲ್, ಧನ್ಯ ಅನ್ನುವಂತಹ ಪಾತ್ರ. ಇದಕ್ಕೆಲ್ಲ ಕಾರಣ ಅರವಿಂದ್ ಬೋಲಾರ್ ಸರ್ ಹೇಳಿದಾಗೆ, ಇನಿಷಿಯಲಿ ಮಣಿ ಎಜೆ ಕಾರ್ತಿಕೇಯನ್ ಸರ್ ಅವರು. he is one of those directors who is very close to my heart. ತುಂಬಾ ಪ್ರೊಫೆಷನಲಿಸಂ ಅನ್ನುವಂಥದ್ದು ಏನಿದೆಯಾ, ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಇರೋ ಸರ್ ಬಗ್ಗೆ ಹೇಳಲೇಬೇಕು. ನಾನು ಅವರ ಒಂದು ಪಾಸ್ಟ್ ಲೈಫ್ ಅಲ್ಲಿ ಬರುವಂತಹ ಹುಡುಗಿ ಸಾಂಗ್ ಇದೆ ಅಂಡ್ ದಟ್ ಇಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್. ತುಂಬಾ ಖುಷಿಯ ದಿನ ಇವತ್ತು, ಬಿಕಾಸ್ ನಮ್ಮ ಫಿಲ್ಮ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಲಾಂಚ್. ಹ್ಯಾವ್ ಅ ವಂಡರ್ಫುಲ್ ರೆಸ್ಟ್ ಆಫ್ ದ ಡೇ ಅಂಡ್ ನಿಮ್ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಕೆಂಪು ಹಳದಿ ಹಸಿರು ಚಿತ್ರದ ನಿರ್ದೇಶಕ ಮಣಿ ಎಜೆ ಕಾರ್ತಿಕೇಯ. ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ. ಕೆಂಪು ಹಳದಿ ಹಸಿರು ಚಿತ್ರನ ಸನ್ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ. ಡಿಒಪಿ ಮಂಜುನಾಥ್ ನಾಯಕ್. ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ. ಮೇಕಪ್ ಧನಂಜಯ ಅಂತ. ಕಲಾವಿದರು ನಮ್ಮ ಶ್ರೀಹರ್ ಸರ್ ನಾಯಕ ನಟ. ದಿವ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ. ತುಳುನಾಡು ಹಾಸ್ಯ ಕಲಾವಿದ. ನಾನು ಏನ್ ಮಾತಾಡೋ ಅದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಇದು ನನ್ನ ಮೊದಲ ಚಿತ್ರ. ಇದು ಕೆಂಪು ಹಳದಿ ಹಸಿರು ಅಂದ್ರೆ, ನಮ್ಮ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ, ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ಅನ್ನೋ ತರ 3 ಜನರದ್ದು ಒಂದು ಪಾತ್ರ ಇದೆ ಸರ್. ಆ 3 ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ, ಆ ಆನ್ಸರ್ನ ಇವ್ರು 3 ಜನ ಹೇಗೆ ಇದ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿಯಾಗಿ ಹೋಗುತ್ತೆ ಸರ್ ಟೋಟಲ್ ಮೂವಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಪ್ರೇಮ್ ಭರತ್ ಅಂತ. ಶೂಟಿಂಗ್ ಬಂದು ಮಂಗಳೂರು, ಉಡುಪಿ ಎಲ್ಲ ಒಂದು 28 ಡೇಸ್ ಮಾಡಿದ್ದೀವಿ. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ. ಜಸ್ಟ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ, ನಮ್ಮನ್ನು ಬೆಳೆಸಿ, ಚಿಕ್ಕ ಪ್ರೊಡ್ಯೂಸರ್ ಅನ್ನು ಬೆಳೆಸಿ ಅನ್ನುವಂಥದ್ದು ನಮ್ಮ ಕನ್ನಡ ಮೊದಲೇ ಸಿನಿಮಾ. ನಾವು ಕನ್ನಡದವರು, ಒಂದು ಆಸೆ, ಎಲ್ಲರಿಂದ ಒಂದು ರಿಕ್ವೆಸ್ಟ್. ನಮಸ್ಕಾರ ಸರ್, ಪ್ರಸಾದ್ ಅಂತ ಹೇಳಿ. ಇಲ್ಲಿ ಮಾಧ್ಯಮ ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ. ಒಂದು ಮೊದಲನೇ ಚಿತ್ರ, ಹೊಸ ತಂಡ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್, ನಮ್ಮ ಸಿನಿಮಾಟೋಗ್ರಾಫರ್. ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ. ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯ್ತು. ಆಶೀರ್ವಾದ ನಮ್ಮಲ್ಲಿ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಕಡೆಯಿಂದ ಕಾರ್ಯಕ್ರಮ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೆಂಪು ಹಳದಿ ಹಸಿರು ಹೆಸರು ಕೇಳಿದ ತಕ್ಷಣ ನನಗೆ ಏನಿರ್ಬೋದು ಅನ್ನೋ ಹಸ್ಬೆಂಡ್ ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವ್ರದ್ದು ಬರ್ತಾ ಇದೆ. ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂವಿಯನ್ನು ಸಹ ಎಲ್ಲರೂ ನೋಡಿ ಅವ್ರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಟೀಮ್ಗೆ ವಿಶ್ ಯು ಆಲ್ ದ ಬೆಸ್ಟ್. ಟೋಟಲ್ ಕಂಪ್ಲೀಟ್ ಆಗಿದೆ. ಇವಾಗ ಡಿಸ್ಟ್ರಿಬ್ಯೂಟರ್ ಎಲ್ಲ ಇವತ್ತಿಂದ ನಾವು ಮಾತಾಡ್ತಾ ಇದ್ದೀವಿ, ಡಿಸ್ಕಷನ್ ಅಲ್ಲಿ ಇದೆ, ಫೈನಲೈಸ್ ಮಾಡಿಲ್ಲ. ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರೋ ತರ ಪ್ಲಾನ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪ್ರೊಡ್ಯೂಸರ್. ಹಾಗೆ ಇನ್ನೂ ಜಾಸ್ತಿ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಿ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.